ಹಾಯ್ ಎಲ್ಲ ಗೈಸ್, ವೆಲ್ಕಮ್ ಬ್ಯಾಕ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ, ಆಕ್ಷನ್ ಆದಮೇಲೆ ಫಸ್ಟ್ ಟೀಮ್ ನಮ್ಮ RCBನ ಅನಾಲಿಸಿಸ್ ಮಾಡಿದ್ದಂತೂ ಆಯಿತು. ಈಗ ಸೆಕೆಂಡ್ ಟೀಮ್ ಇಟ್ಸ್ ವಿಲ್ ಬಿ ಮುಂಬೈ ಇಂಡಿಯನ್ಸ್ ಯಾವೆಲ್ಲ ಪ್ಲೇಯರ್ನ ಆಕ್ಷನಲ್ಲಿ ತಗೊಂಡ್ರು ಮತ್ತು ಇವ್ರದ್ದು ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಮುಂಬೈ ಇಂಡಿಯನ್ಸ್ ಅವ್ರು 5 ಸಲ ಕಪ್ ಗೆಲ್ಲೋದಕ್ಕೆ ಒಂದೇ ರೀಸನ್ನು ಏನಪ್ಪ ಅಂತಂದರೆ, ಇವರು ಓವರ್ಸೀಸ್ ಮೇಲೆ ಯಾವಾಗಲೂ ಡಿಪೆಂಡೆಂಟ್ ಆಗೋದಿಲ್ಲ ಮತ್ತು ಡೊಮೆಸ್ಟಿಕ್ಕಲ್ಲಿ ಒಳ್ಳೆ ಪ್ಲೇಯರ್ಗಳನ್ನ ಗುರುತಿಸಿ ಇವ್ರನ್ನ ಆಕ್ಷನಲ್ಲಿ ಎತ್ಕೊಂಡು ಬಂದು ಇವರೇ ಬೆಳೆಸಿ ಒಳ್ಳೆ ಪ್ಲೇಯರ್ ಆಗಿ ಮಾಡ್ತಾರೆ. ಅದಕ್ಕೆ ಅವ್ರು 5 ಸಲ ಗೆಲ್ಲೋದಕ್ಕೆ ರೀಸನ್ನು. ಮತ್ತು ಇಂಡಿಯನ್ ಪ್ಲೇಯರ್ಸ್ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡೋದ್ರಿಂದ ಇವ್ರು ಇಷ್ಟು ಸಲ ಕಪ್ನ ಗೆದ್ದು IPL ಅಲ್ಲಿ ಡಾಮಿನೇಷನ್ ಮಾಡೋದಕ್ಕೆ ಇದೇ ರೀಸನ್ ಅಂತ ಹೇಳ್ತೀನಿ. ಇವರಿಗೆ ಲಾಸ್ಟ್ ಆಕ್ಷನ್ ಅಂದರೆ ಈಗ ಲಾಸ್ಟ್ 3-4 ಇಯರ್ಸಿಂದ ಏನು ಕೊರತೆ ಆಗಿತ್ತಪ್ಪ ಅಂತಂದರೆ, ಒಳ್ಳೆ ಸ್ಪಿನ್ನರ್ ಸಿಕ್ಕಿರಲಿಲ್ಲ. ಅಂದರೆ ಬೂಮ್ರಾ ಒಬ್ಬರನ್ನೇ ಲೀಡ್ ಮಾಡ್ತಿರೋ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ನ, ಮತ್ತು ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ರೆಕಗ್ನೈಸರ್ ಸ್ಪಿನ್ನರ್ಸ್ ಸಿಕ್ಕಿರಲಿಲ್ಲ. ಲಾಸ್ಟ್ ಇಯರ್ ಪೀಸ್ ಚಾವ್ಲಾ ಮತ್ತು ಯಾರ್ಯಾರನ್ನೋ ಆಡಿಸ್ತಾ ಇದ್ರು, ಅದೊಂದು ಸ್ವಲ್ಪ ತಲೆನೋವಾಗಿತ್ತು. ನನಗೆ ಗಮನಿಸ್ದಂಗೆ ನಾನು ಕ್ರಿಕೆಟ್ ಇದ್ರ ನೋಡಿರೋ ಪ್ರಕಾರ 2018 ಟೈಮಲ್ಲಿ ಹರ್ಭಜನ್ ಸಿಂಗ್ ಇವ್ರು ಲೀಡ್ ಮಾಡ್ತಿದ್ರು. ಅದಾದಮೇಲೆ ನೆಕ್ಸ್ಟು ಕೃಣಾಲ್ ಪಾಂಡ್ಯ, ರಾಹುಲ್ ಚಹಾರ್ ಇವರಿಬ್ಬರ ಲಾಸ್ಟ್ ರೆಕಗ್ನೈಸ್ ಸ್ಪಿನ್ನರ್ ಅಂತ ಕಾಣಿಸುತ್ತೆ. ಅದಾದಮೇಲೆ ಇವರು ಸ್ಪಿನ್ನರೇ ಸಿಕ್ಕಿಲ್ಲ. ಆ ಡಿಪಾರ್ಟ್ಮೆಂಟು ಒಂದು ಸ್ವಲ್ಪ ಇರೋ ಕೊರತೆ ಇತ್ತು. ಬ್ಯಾಟಿಂಗ್ ಡಿಪಾರ್ಟ್ಮೆಂಟು ನಾನು ಯಾವಾಗಲಿಂದ IPL ನೋಡ್ತೀನಿ ಆಗ್ಲಿಂದನೂ ಕೂಡ ಇವ್ರದ್ದು ಡೇಂಜರಸ್ ಬ್ಯಾಟಿಂಗ್ ಲೈನಪ್ ಇಟ್ಕೊಂಡು ಬಂದಿರೋದು. ಹಾಗಾಗಿ ಇವರು ಅಲ್ಲೇ ಜಾಸ್ತಿ ಫೋಕಸ್ ಮಾಡಿದ್ದಾರೆ, ಅಂದರೆ ಬೌಲಿಂಗ್ ಲೈನಪ್ ಮತ್ತು ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಮೇಲೆ. ಅದರ್ವೈಸೇನೆ ಆಕ್ಷನಲ್ಲಿ ಪಿಕ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಇವ್ರು ರಿಟೆನ್ಷನ್ ಮಾಡಿದ ಪ್ಲೇಯರು 5 ಪ್ಲೇಯರ್ನು ಕೂಡ ಕರೆಂಟಾಗಿ ಇಂಡಿಯನ್ ಟೀಮಲ್ಲಿ ಆಡ್ತಾ ಇರೋರೇನೆ. ಫಸ್ಟ್ ಪ್ಲೇಯರು ಜಸ್ಪ್ರೀತ್ ಬೂಮ್ರಾ 18 ಕೋಟಿ ಇವ್ರನ್ನ ರಿಟೈನ್ ಮಾಡಿದ್ರು. ಸೆಕೆಂಡ್ ಪ್ಲೇಯರ್ ಸೂರ್ಯಕುಮಾರ್ ಯಾದವ್ ಅವ್ರಿಗೆ 16 ಕೋಟಿ 35 ಲಕ್ಷ. ಮತ್ತು ಥರ್ಡ್ ಪ್ಲೇಯರು ಹಾರ್ದಿಕ್ ಪಾಂಡ್ಯ, ಇವ್ರಿಗೂ 16 ಕೋಟಿ 35 ಲಕ್ಷ. ಫೋರ್ತ್ ಪ್ಲೇಯರ್ ರೋಹಿತ್ ಶರ್ಮಾ 16 ಕೋಟಿ 30 ಲಕ್ಷ. 16 ಕೋಟಿ 30 ಲಕ್ಷ. ಫಿಫ್ತ್ ಪ್ಲೇಯರ್ ತಿಲಕ್ ವರ್ಮಾ 8 ಕೋಟಿ. ಇಷ್ಟು ಪ್ಲೇಯರ್ನೇ ಇವರು ರಿಟೆನ್ಷನಲ್ಲಿ ರಿಟೈನ್ ಮಾಡಿದ್ರು. ಇವ್ರಿಗೆ ಬೇಕಾಗಿದ್ದೇನಪ್ಪ ಅಂತಂದರೆ, ಬೂಮ್ರಾ ಅವರಿಗೆ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ಗೆ ಇನ್ನೊಬ್ಬ ಒಳ್ಳೆ ಬೌಲರು, ಮತ್ತು ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬರನ್ನು ರಿಟೈನ್ ಮಾಡಿರಲಿಲ್ಲ, ಸ್ಪಿನ್ನರ್ಸ್ ಬೇಕಿತ್ತು ಇವರಿಗೆ. ಇಷ್ಟರ ಕಡೆನೇ ಕಾನ್ಸಂಟ್ರೇಷನ್ ಮಾಡಿ ಇವರು ಆಕ್ಷನಿಗೆ ಹೋಗಿದ್ರಿಂದ ಒಳ್ಳೆ ಟೀಮ್ನೇ ಪಿಕ್ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. RCB ಬಿಡ್ತು ಅಂತಂದರೆ ಒಳ್ಳೆ ಬ್ಯಾಲೆನ್ಸಿಂಗ್ ಟೀಮ್ನ ಪಿಕ್ ಮಾಡಿರೋದು ಮುಂಬೈ ಇಂಡಿಯನ್ಸು. ಅದಕ್ಕೋಸ್ಕರನೇ ಇವರು ಸೆಕೆಂಡ್ ಟೀಮ್ ಆಗಿ ನಾನು ರಿವೀಲ್ ಮಾಡೋದಕ್ಕೆ ಬಂದಿದ್ದೀನಿ. ಆರ್ಡರ್ ವೈಸೇ ಮಾಡ್ತೀನಿ, ಯಾವುದಾದ್ರು ಟೀಮು ಚೆನ್ನಾಗಿರುತ್ತೆ ಅದರ ಆರ್ಡರ್ ವೈಸೇ ಮಾಡ್ತೀನಿ. ಫಸ್ಟು ಇವ್ರದ್ದು ಪ್ಲೇಯಿಂಗ್ 11 ವಿಚಾರಕ್ಕೆ ಬಂತು ಅಂತಂದರೆ, ಫಸ್ಟ್ ಓಪನಿಂಗು ರೋಹಿತ್ ಶರ್ಮಾ ಮತ್ತು ವಿಲ್ ಜಾಕ್ಸು. ರೋಹಿತ್ ಶರ್ಮಾ ಫಿಕ್ಸು, ಅದು ಆಬ್ವಿಯಸ್ ಚಾಯ್ಸು. ಆಗ್ಲಿಂದ ಓಪನ್ ಮಾಡ್ತಾನೆ ಬಂದಿದ್ದಾರೆ ಮುಂಬೈ ಇಂಡಿಯನ್ಸ್ಗೆ, ಈಗನೂ ಕೂಡ ಓಪನ್ ಮಾಡೇ ಮಾಡ್ತಾರೆ. ವಿಲ್ ಜಾಕ್ಸ್ ಏನಕ್ಕಪ್ಪ ಅಂತಂದರೆ, ಇಶಾನ್ ಕಿಶನ್ ಅವ್ರು ಆಕ್ಷನಲ್ಲಿ ಬಿಟ್ರು ಗೈಸ್. ಇವರು ತಗೊಳ್ಳೋದಕ್ಕೆ ಯಾವುದೇ ರೀತಿ ಇಂಟ್ರೆಸ್ಟ್ ಕೂಡ ತೋರಿಸಿಲ್ಲ ಮುಂಬೈ ಇಂಡಿಯನ್ಸ್ ಅವರು. SRHಗೆ ಹೋಗಿದ್ದಾರೆ, ಇವ್ರಿಗೊಬ್ಬ ಓಪನರ್ ಬೇಕಿತ್ತು. ಅದಕ್ಕೆ ವಿಲ್ ಜಾಕ್ಸ್ನವ್ರು ಆಕ್ಷನಲ್ಲಿ 5 ಕೋಟಿ 50 ಲಕ್ಷಕ್ಕೇನೆ ಎತ್ಕೊಂಡ್ರು. ಬಟ್ ಇಲ್ಲಿ ಒಂದೇ ಒಂದು ಕಾಂಟ್ರವರ್ಸಿ ವಿಚಾರ ಅಂತ ಏನು ಅಂತಂದರೆ, RCB ಜೊತೆ ಇವರು ಮಾತುಕತೆ ಮಾಡ್ಕೊಂಡೇನೆ, ಒಳ ಒಪ್ಪಂದ ಮಾಡ್ಕೊಂಡೇನೆ, ನಾವು ಟೀಮ್ ಡೇವಿಡ್ ಮತ್ತು ಶೇಫರ್ಡು ಮತ್ತು ಪತ್ತುಮ್ ನಿಸಂಕ ಅಂತ ಅವರು ಸ್ಪೀಡ್ ಬಾಲರ್ ಇದ್ದಾರೆ, ಅವ್ರನ್ನ ಬಿಟ್ಕೊಡ್ತೀವಿ, ನೀವು ನಮಗೆ ವಿಲ್ ಜಾಕ್ಸ್ನ ಬಿಟ್ಕೊಡಿ ಅಂತ ಮಾತಾಡ್ಕೊಂಡೇನೆ ಇವರು ಬಿಡಿಸ್ಕೊಂಡಿದ್ದು. ಇರಲಿ ಹೋಗ್ಲಿ, RCB ಒಳ್ಳೆ ಪ್ಲೇಯರ್ನ ಪಿಕ್ ಮಾಡಿದ್ದಾರೆ. RCB ಬಗ್ಗೆ ಬೇಡ, ಮುಂಬೈ ಬಗ್ಗೆ ಮಾತಾಡೋಣ. ವಿಲ್ ಜಾಕ್ಸ್ ಮತ್ತು ರೋಹಿತ್ ಶರ್ಮಾ ಓಪನ್ ಮಾಡೋದಂತ ಫಿಕ್ಸು, ಚೆನ್ನಾಗಿರುತ್ತೆ. ವಿಲ್ ಜಾಕ್ಸನು ಬಡಿ ಆಟ ಫೇಮಸ್ಸು. ರೋಹಿತ್ ಶರ್ಮಾ ಅಂತ ಕೇಳಂಗಿಲ್ಲ, T20 ಅಂತ ಬಂದರೆ IS6 ಎಲ್ಲ ರೆಕಾರ್ಡ್ ಇರೋದ್ರಿಂದ ಇವರಿಬ್ಬರು ಓಪನಿಂಗ್ ಮಾಡ್ತಾರೆ. ನಂಬರ್ 3 ತಿಲಕ್ ವರ್ಮಾ. ನಿಮ್ಗೊಂದು ಸ್ವಲ್ಪ ಸರ್ಪ್ರೈಸಿಂಗ್ ಅನ್ನಿಸ್ಬೋದು. ರೀಸೆಂಟ್ ಡೇಸಲ್ಲಿ ಸೂರ್ಯಕುಮಾರ್ ಯಾದವ್ನ ಅವರೇ ಕೇಳ್ಕೊಂಡು ಇಂಡಿಯನ್ ಟೀಮಲ್ಲಿ ನಂಬರ್ 1 ಡೌನಿಗೆ ಬಂದು 200 ಕೂಡ ಬರ್ತಿದ್ದಾರೆ. ಹಾಗಾಗಿ ಈ ಸಲ ಬರ್ದಿಟ್ಕೊಳ್ಳಿ, ತಿಲಕ್ ವರ್ಮಾ ನಂಬರ್ 3 ಆಡ್ತಾರೆ. ನಂಬರ್ 4th ಪ್ಲೇಯರ್ ಬಂದು ಸೂರ್ಯಕುಮಾರ್ ಯಾದವ್, ಫಿಕ್ಸು ಇದಂತೂ. ಸೂರ್ಯಕುಮಾರ್ ಯಾದವ್ ನಂಬರ್ 4th. ಇದು ಸೀಲ್ ಪೊಸಿಷನ್ ಅಂತ ಹೇಳ್ತಾರಲ್ಲ, ಹಾಗೆ ಟೀಮ್ ಇಂಡಿಯಾದಲ್ಲೇ ಆಗಿರ್ಬೋದು ಈಗ ಪ್ರೆಸೆಂಟು, ಮುಂಬೈ ಇಂಡಿಯನ್ಸಲ್ಲಿ ಆದ್ರೂ ಕೂಡ ಅಷ್ಟೇ. ನಂಬರ್ 4th ಸೂರ್ಯಕುಮಾರ್ ಯಾದವ್, ಮಿಸ್ಟರ್ 360 ಅಂತಲೂ ಕೂಡ ಕರೀತಾರೆ. ಹಂಗಾಗಿ ಸೂರ್ಯಕುಮಾರ್ ಯಾದವ್ ನಂಬರ್ 4th ಪ್ಲೇಯರ್ ಅಂತ ಹೇಳ್ತೀನಿ. ನಂಬರ್ 5th ನಮಣ್ದೀರ್ನವರು ಆಕ್ಷನಲ್ಲಿ RTM ಕಾರ್ಡ್ನ ಯೂಸ್ ಮಾಡ್ಕೊಂಡು ಎತ್ಕೊಂಡಿದ್ದಾರೆ. 5 ಕೋಟಿ 25 ಲಕ್ಷಕ್ಕೇನೋ RTM ಕಾರ್ಡ್ನ ಯೂಸ್ ಮಾಡ್ಕೊಂಡ್ರೆ. ಏನಕ್ಕಪ್ಪ ಅಂತಂದರೆ, ಲಾಸ್ಟ್ ಇಯರ್ ಪ್ರೂವನ್ ಪ್ಲೇಯರು. ಮತ್ತು ಈಗ ಆಲ್ರೆಡಿ ಇವ್ರು ಡೊಮೆಸ್ಟಿಕ್ ಪ್ಲೇಯರ್ಸ್ ಯಾರೂ ಇಲ್ಲ, ಈಗ ಎಲ್ಲ ಇವ್ರ ಟೀಮಲ್ಲಿ ಇರೋರೆಲ್ಲ ಇಂಡಿಯನ್ ಟೀಮಲ್ಲಿ ಇರೋ ಅಂತವ್ರೆ. ಈಗ ನೆಕ್ಸ್ಟ್ ಬೆಳೆಯೋದು ಇವರೇನೆ ಅಂತ ಅನ್ಕೊಳ್ತೀನಿ. ನಮಣ್ದೀರ್ ತಿಲಕ್ ವರ್ಮನ್ ಹೆಂಗೆ ಬೆಳೆಸ್ಕೊಂಡ್ರು 2022 ಬಂದು 2 ಇಯರಿಗೆ. ನೆಕ್ಸ್ಟ್ ನಮಣ್ದೀರ್ನ ಆ ಸಾಲಲ್ಲಿ ನೋಡ್ತಿರೋದ್ರಿಂದ ನಮಣ್ದೀರ್ನ ಎತ್ಕೊಂಡಿದ್ದಾರೆ. ಇವ್ರು ನಂಬರ್ 5th ಬರ್ತಾರೆ ಅಂತ ಅನ್ಕೊಂಡು. ನಂಬರ್ 6 ಹಾರ್ದಿಕ್ ಪಾಂಡ್ಯ, ಇದು ಫಿಕ್ಸು ಪೊಸಿಷನ್ನು. ಹಾರ್ದಿಕ್ ಪಾಂಡ್ಯ ಗನ್ ಪ್ಲೇಯರು. ನಾನು ಈಗ ಪ್ರೆಸೆಂಟು T20 ಆಗಲಿ ಯಾವುದೇ ಬಾಲಿ ನಂಬರ್ 1 ಆಲ್ರೌಂಡ್. ವೈಟ್ ಬಾಲ್ ಕ್ರಿಕೆಟ್ ಅಂತ ಬಂದಾಗ ಒಳ್ಳೆ ಬ್ಯಾಟಿಂಗು, ಬೌಲಿಂಗು, ಫೀಲ್ಡಿಂಗು ಈ 3 ಅಂತ ಬಂದಾಗ ಹಾರ್ದಿಕ್ ಪಾಂಡ್ಯ ನಂಬರ್ 1 ಇರ್ತಾರೆ. 6th ಪೊಸಿಷನ್ ನಂಬರ್ 6th ಹಾರ್ದಿಕ್ ಪಾಂಡ್ಯ ಬರ್ತಾರೆ. ಫಿನಿಶಿಂಗ್ ಟಚನ್ನು ಕೂಡ ಇವರೇ ಕೊಡ್ತಾರೆ. ನಂಬರ್ 7th ರಾಬಿನ್ ಮಿನ್ಸಿ ಅಂತ ಒಬ್ಬ ಡೊಮೆಸ್ಟಿಕ್ ಪ್ಲೇಯರು. ಇವ್ರನ್ನ 65 ಲಕ್ಷ ಬೇಸ್, 50 ಲಕ್ಷ ಏನಾಯ್ತು ಇವ್ರ ಬೇಸ್ ಪ್ರೈಸು, 65 ಲಕ್ಷ
ಕೊಟ್ಟು ಹೆಚ್ಕೊಂಡಿದ್ದಾರೆ. ಇವ್ರು ರಾಬಿನ್ ಬಿನ್ಸಿನ್ ಆಡಿಸ್ತಾರ ಅಂತ ನೀವೇನಾರು ಕೇಳಿದಾರೆ, ಆಡಿಸ್ಲೇಬೇಕು. ಏನಕ್ಕಪ್ಪ ಅಂತಂದ್ರೆ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಇವರು ಅಂತ. ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್. ವಿಕೆಟ್ ಕೀಪರು ಲಾಸ್ಟ್ ಇಯರ್ ಇಶಾನ್ ಕಿಶನ್ ಎಲ್ಲ ಮಾಡ್ತಾಯಿದ್ರು. ಇಶಾನ್ ಕಿಶನ್ನ ಬಿಟ್ಟಿರೋದ್ರಿಂದ ಇವ್ರನ್ನ ಆಡಿಸ್ಲೇಬೇಕು. ನಂಬರ್ 8th ಪ್ಲೇಯರ್ ಬಂದು ಮಿಚೆಲ್ ಸ್ಯಾಂಟ್ನರು. ಇದು ಬೆಂಕಿ ಬೈ ನನ್ನ ಪ್ರಕಾರ 2 crores ಬೇಸ್ ಪ್ರೈಸಲ್ಲಿ ಎತ್ತಾಕೊಂಡ್ರು ಡೇ 2ಲಿ. ಏನಕ್ಕಪ್ಪ ಅಂತಂದ್ರೆ ಎಲ್ಲರ ಹತ್ರನೂ ಪರ್ಸ್ ವ್ಯಾಲ್ಯೂನೇ ಇಟ್ಕೊಂಡಿರಲಿ, ಯಾರ ಹತ್ರನೂ ದುಡ್ಡು ಕೂಡ ಇರಲಿಲ್ಲ ಡೇ 2ಲಿ. RCB ಮತ್ತು ಮುಂಬೈ ಇಂಡಿಯನ್ಸ್ ಸೆಕೆಂಡ್ ಹೈಯೆಸ್ಟ್ ಪರ್ಸ್ ವ್ಯಾಲ್ಯೂನ ಇಟ್ಕೊಂಡಿದ್ರು ಡೇ 2ಗೆ. ಹಾಗಾಗಿ ಮಿಚೆಲ್ ಸ್ಯಾಂಟ್ನರ್ನ ಬೇಸ್ ಪ್ರೈಸಿಗೆ ಎತ್ಕೊಂಡ್ರು. ಬೇಸ್ ಪ್ರೈಸ್ ಅನ್ನೋದಕ್ಕಿಂತ ಈಗ ಪ್ರೆಸೆಂಟು ವೈಟ್ ಬಾಲ್ ಕ್ರಿಕೆಟಲ್ಲಿ ನಾನು ನೋಡ್ದಂಗೆ ಜಡೇಜಾ ಕುಲ್ದೀಪ್ ಯಾದವ್ ಬಿಡ್ತು ಅಂತಂದರೆ ಮಿಚೆಲ್ ಸ್ಯಾಂಟ್ನರು ಇವ್ರ ಕ್ಯಾಟಗರಿಗೆ ಬರ್ತಾರೆ. ಮತ್ತು ಲೆಜೆಂಡ್ರಿ ಬೌಲರ್ ಅಂತಲೇ ಹೇಳ್ತೀನಿ. ಆ ಲೈನು ಲೆಂತ್ ಮೇಲೆ ಮತ್ತು ಇವರು ವಿಕೆಟ್ ತೆಗೆಯೋದಕ್ಕಿಂತ ಇವರು ಎಕಾನಮಿ ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ ಮಿಚೆಲ್ ಸ್ಯಾಂಟ್ನರ್ನ ಆಡಿಸ್ತಾರೆ ಪ್ಲೇಯಿಂಗ್ 11ನಲ್ಲಿ. ನಂಬರ್ 9th ದೀಪಕ್ ಚಾರ್ 8,75,00,000 ಬೇಕೇ ಬೇಕು ಅಂತ 2ನೇ ಡೇ 2ಅಲ್ಲಿ ತಗೊಂಡ್ರು. ಇದು ಬೆಂಕಿ ಬೈ ಅಂತ ಹೇಳ್ತೀನಿ. ಏನಕ್ಕಪ್ಪ ಅಂತಂದರೆ ಬೂಮ್ರಾ ಡೆತ್ ಓವರ್ಲ್ ಹಾಕಿಸ್ತಾರೆ ಅಂತ ಕಾಣಿಸುತ್ತೆ, ಪವರ್ ಪ್ಲೇಲಿ ಹಾಕ್ತಾರೆ ಡೌಟು ಈ ಸಲ. ಏನಕ್ಕಪ್ಪ ಅಂತಂದರೆ ಟ್ರೆಂಟ್ ಬೋಲ್ಟ್ ಮತ್ತು ದೀಪಕ್ ಚಾರ್ ಪವರ್ ಪ್ಲೇಲಿ ಹೆವಿ ಎಫೆಕ್ಟಿವ್ ಆಗಿರೋದ್ರಿಂದ ದೀಪಕ್ ಚಾರ್ನ ಆಡಿಸ್ಕೊಳ್ತಾರೆ ಗೈಸ್ ಇಲ್ಲಿ. ದೀಪಕ್ ಚಾರ್ ನಂಬರ್ 9th. ನಂಬರ್ 10th ಜಸ್ಪ್ರೀತ್ ಬೂಮ್ರಾ ಆಡಿಸ್ಲೇಬೇಕು, ಆಡಿಸ್ತಾರೆ. ಏನಕ್ಕಪ್ಪ ಅಂತಂದರೆ ಈಗ ಇಡೀ ವರ್ಲ್ಡ್ ಕ್ರಿಕೆಟ್ ಅಂತ ಬಂದರೆ ನಂಬರ್ 1 ಬೌಲರ್ ಜಸ್ಪ್ರೀತ್ ಬೂಮ್ರಾ. ಈ ಬ್ಯಾಟರ್ ಇವ್ರಿಗೆ ಮರ್ಯಾದೆ ಕೊಡೋದೇ ಇಲ್ಲ ಅಂತಲ್ಲ, ಪ್ರತಿ ಒಬ್ಬ ಬ್ಯಾಟರ್ನು ಕೂಡ ಇವ್ರು ಓವರ್ಗೆ ಆಡ್ಕೊಂಡ್ಬಿಟ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. 4 ಓವರ್ ಆಡಿಸಿ ನೆಕ್ಸ್ಟ್ ಬೇರೆ ಬೌಲರ್ಸಿಗೆ ಟಾರ್ಗೆಟ್ ಮಾಡೋಣ ಅಂತ. ನಂಬರ್ 10th ಜಸ್ಪ್ರೀತ್ ಬೂಮ್ರಾ ಆಡ್ತಾರೆ. ನಂಬರ್ 11th ಟ್ರೆಂಟ್ ಬೋಲ್ಟ್ನ ಬೇಕೇ ಬೇಕು ಅಂತ ತೊಗೊಂಡಿದ್ದಾರೆ. ನಾನು ಟ್ರೆಂಟ್ ಬೋಲ್ಟ್ RCB ತೊಗೊಳ್ತಾರೆ ಅಂತ ಅನ್ಕೊಂಡಿದ್ದೆ, ಮುಂಬೈ ಇಂಡಿಯನ್ಸ್ ಅವ್ರು ತಗೊಂಡ್ರು. ಟ್ರೆಂಟ್ ಬೋಲ್ಟು ಬೂಮ್ರಾ ಇವ್ರ ಬೌಲಿಂಗ್, ಈ ಜೋಡಿ ಬೌಲಿಂಗ್ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಗೈಸ್. ಟ್ರೆಂಟ್ ಬೋಲ್ಟ್ ಈ ಸ್ವಿಂಗ್ನ ತರ್ತು ಅಂತಂದರೆ ಪವರ್ ಪ್ಲೇಲಿ, ಬೂಮ್ರಾ ಮತ್ತು ಇವ್ರ ಅಟ್ಯಾಕಿಂಗ್ ಬಂತು ದೀಪಕ್ ಚಾರ್ ಅಂತಂದರೆ ಹೆಂಗಿರುತ್ತೆ, ಮಸ್ತಾಗಿರುತ್ತೆ. 3 ಜನ ಬೆಂಕಿ ಬೌಲರ್ನ ಎತ್ಕೊಂಡಿದ್ದಾರೆ. ಅದಕ್ಕೆ ನಾನು ಹಾಕಿರೋದು ಡೆಡ್ಲಿ ಬೌಲಿಂಗ್ ಅಟ್ಯಾಕ್ ಅಂತ. ಇರೋದು ಡೆಡ್ಲಿ ಫಾಸ್ಟ್ ಬೌಲಿಂಗ್ ಅಟ್ಯಾಕ್ನಲ್ಲಿ ನಂಬರ್ 1 ಅಂತ ಹೇಳ್ತೀನಿ. ಈಗಿರೋ ಟೀಮ್ಗಳಲ್ಲಿ ನಂಬರ್ 1 ಡೆಡ್ಲಿ ಬೌಲಿಂಗ್ ಅಟ್ಯಾಕ್ ಅಂತ ಬಂದರೆ ಅದು ಮುಂಬೈ ಇಂಡಿಯನ್ಸ್ದೇನೆ. ಇಂಪ್ಯಾಕ್ಟ್ ಪ್ಲೇಯರಿಗೆ ಬಂತು ಅಂತಂದರೆ ಇಂಪ್ಯಾಕ್ಟ್ ಪ್ಲೇಯರು ನನ್ನ ಪ್ರಕಾರ ನಮಣ್ದೀರಿಗೆ ಎಕ್ಸ್ಚೇಂಜ್ ಮಾಡ್ತಾರೆ. ನಮಣ್ದೀರಿಗೆ ಎಕ್ಸ್ಚೇಂಜ್ ಈಗ ನಾನು ಹೇಳಿರೋದು 3 ಜನ ಫಾರಿನ್ ಪ್ಲೇಯರ್ಸು, 4 ಜನ ಆಡೋ ಅವಶ್ಯಕತೆ ಇರೋದ್ರಿಂದ ಅಫ್ಘಾನಿಸ್ತಾನದೊಬ್ಬರು ಸ್ಪಿನ್ನರ್ ತೊಗೊಂಡಿದ್ದಾರೆ ಮಿಸ್ಟ್ರಿ ಅಂತ. ಅಲಾಹ ಜರಾಫಾರ್ ಅಂತ ಏನೋ ಅವ್ರ ನೇಮ್ ಆಯಿತು, ಅಲಾಹ ಜಹಾಫರ್ ಅಂತ. ಒಂದು ಸ್ವಲ್ಪ ಪ್ರೊನೌನ್ಸಿಯೇಷನ್ ತಪ್ಪಾಗ್ತೈತೆ, ಬೇಜಾರು ಮಾಡ್ಕೊಂಬೇಡಿ ಏನಾದ್ರು ತಪ್ಪಿದ್ರೆ. ಅವ್ರ ನೇಮ್ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಏನಕ್ಕೆ ಅಂದರೆ ಅಫ್ಘಾನಿಸ್ತಾನ್ ಪ್ಲೇಯರ್ ಅಲ್ವಾ, ಅವ್ರ ನೇಮೇ ಒಂದು ಸ್ವಲ್ಪ ವಿಚಿತ್ರವಾಗಿರುತ್ತೆ. ಅವ್ರನ್ನ ಆಡಿಸ್ಕೊಳ್ತಾರೆ ಅಂತ ಅಂದ್ಕೊಂಡಿನಿ. ನೆಕ್ಸ್ಟು ಇವರಿಗೆ ಬ್ಯಾಕಪ್ ಆಗಿ ಟ್ರೆಂಟ್ ಬೋಲ್ಟ್ ಆಡ್ಸೋದಂತೂ ಫಿಕ್ಸು. ಇನ್ನು ಮಿಕ್ಕವ್ರು ಏನೇ ಈ ಟೀಮ್ ಐತಲ್ಲ ಗೈಸ್, ಈಗ ಬೇರೆ ಟೀಮ್ಗಳಲ್ಲಿ ಇವ್ರು ಆಡಿಲ್ಲ ಅಂತಂದರೆ ಅನ್ನೋದಕ್ಕಿಂತ ಇವ್ರ ಟೀಮಲ್ಲಿ ಇವ್ರನ್ನ ಆಡಿಸ್ಲೇಬೇಕು ಅಂತ. ಏನು ಅಂತಂದರೆ ಲೆಜೆಂಡ್ರಿ ಕ್ಯಾಟಗರಿಲಿ ಇರೋರನ್ನೇ ಇವ್ರು ಪಿಕ್ ಮಾಡಿರೋದು ಫಸ್ಟಿಂದ ಲಾಸ್ಟ್ವರೆಗೂ ಅಂಥ ಪ್ಲೇಯರ್ಗಳನ್ನೇ ಪಿಕ್ ಮಾಡೋದ್ರಿಂದ. ಈ ಬ್ಯಾಕಪ್ ಆಗಿ ರೀಸ್ ಸ್ಟಾಪ್ಲಿ ಯಾವಾಗ ಬೋಲ್ಟ್ಗೆ ಏನಾದ್ರು ಇಂಜುರಿ ಆಯಿತು ಅಂದರೆ, ಇಂಜುರಿ ಆದರೆ ಮಾತ್ರ ಇಲ್ಲಿ ಒಳಗೆ ಬರೋದಕ್ಕೆ ಚಾನ್ಸ್, ಇನ್ಯಾವುದೇ ಕಾರಣಕ್ಕೂ ಬರೋದಕ್ಕೆ ಚಾನ್ಸೇ ಇಲ್ಲ. ರೀಸ್ ಸ್ಟಾಪ್ಲಿನ ಪಿಕ್ ಮಾಡಿದ್ದಾರೆ. ಅದು ಬಿಡ್ತು ಅಂತಂದರೆ ಅಶ್ವಿನ್ ಕುಮಾರ್ ಅಂತ ಒಬ್ಬ ಡೊಮೆಸ್ಟಿಕ್ ಪ್ಲೇಯರ್ನ ಪಿಕ್ ಮಾಡ್ಕೊಂಡ್ರು ಬೇಸ್ ಪ್ರೈಸಿಗೆ. ಕರಣ್ ಶರ್ಮಾಗೆ ಸಿಗೋ ಚಾನ್ಸಸ್ ಇರುತ್ತೆ. ಯಾವಾಗಪ್ಪ ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲು. ಈ ಅಫ್ಘಾನಿಸ್ತಾನ್ ಪ್ಲೇಯರ್ನ ಏನಾದ್ರು ಒಳಗೆ ಕರ್ಕೊಂಡಿಲ್ಲ ಅಂತಂದರೆ ಒಬ್ಬ ಬ್ಯಾಟರಿಗೆ ನಮಣ್ದೀರಿಗೇನೆ ಎಕ್ಸ್ಚೇಂಜ್ ಮಾಡಿ ಬೌಲಿಂಗ್ ಫಸ್ಟು ಬ್ಯಾಟಿಂಗ್ ಆಡಾದ್ಮೇಲೆ ನಮಣ್ದೀರ್ನ ಆಡಿಸ್ಕೊಂಡು ಬೌಲಿಂಗಿಗೆ ಏನಾದ್ರು ಅವಶ್ಯಕತೆ ಇದ್ದರೆ ಕರಣ್ ಶರ್ಮನ ರಿಟೆನ್ಷನ್ ಮಾಡ್ಕೊಳ್ತಾರೆ. ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸಲ್ಲಿ 23 ಜನನ ಪಿಕ್ ಮಾಡಿದ್ದಾರೆ. ಬಟ್ 23 ಜನದಲ್ಲಿ 14 ಜನಕ್ಕೆ ಮ್ಯಾಕ್ಸಿಮಮ್ ಚಾನ್ಸ್ ಸಿಗೋದು. ಇನ್ನು ಎಂಟ್ರಿ 9 ಜನ ಅಷ್ಟೇ ಎಕ್ಸ್ಟ್ರಾ ಪ್ಲೇಯರ್ ಆಗಿ ಸುಮ್ಮನೆ ಕೂತಿರ್ಬೇಕಷ್ಟು. ಇಂಜುರಿ ಆದರೆ ಮಾತ್ರ ಅವಳು ಹೊರಗೆ ಬರೋದಕ್ಕೆ ಚಾನ್ಸು. ಮುಂಬೈ ಇಂಡಿಯನ್ಸ್ ಟೀಮು ಟೋಟಲ್ ಓವರ್ ಆಗಿ ಈ ಥರ ಕಾಣಿಸುತ್ತೆ. ಓಪನಿಂಗು ರೋಹಿತ್ ಶರ್ಮಾ ಮತ್ತು ವಿಲ್ ಜಾಕ್ಸ್ ಬಂದರು ಅಂತಂದರೆ ನಂಬರ್ 3 ತಿಲಕ್ ವರ್ಮಾ ಬರ್ತಾರೆ. ನಂಬರ್ 4 ಸೂರ್ಯಕುಮಾರ್ ಯಾದವ್. ನಂಬರ್ 5 ನಮಣ್ದೀರು. ನಂಬರ್ 6 ಹಾರ್ದಿಕ್ ಪಾಂಡ್ಯ. ನಂಬರ್ 7 ರಾಬಿನ್ ಬಿನ್ಸಿ ಅಂತ ಹೇಳಿದೆ ಆಗ್ಲೇ. ನಂಬರ್ 8 ಮಿಚೆಲ್ ಸ್ಯಾಂಟರು. ನಂಬರ್ 9 ದೀಪಕ್ ಚಾರ್. ನಂಬರ್ 10 ಜಸ್ಪ್ರೀತ್ ಬೂಮ್ರಾ. ನಂಬರ್ 11 ಬಂದು ಟ್ರೆಂಟ್ ಬೋಲ್ಟು. ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಕರಣ್ ಶರ್ಮಾ ಮತ್ತು ಅಲಾಹ ಜರಾಫಾರ್ ಅನ್ನೋರಿಗೆ ಇಬ್ಬರಲ್ಲಿ ಚಾನ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಮುಂಬೈ ಇಂಡಿಯನ್ಸ್ ಟೀಮು. ನೆಕ್ಸ್ಟ್ ಟೀಮ್ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೀಮು ನೀವು ಕಮೆಂಟ್ ಮಾಡೋದ್ರೊಳಗೆ ವಿಡಿಯೋನೇ ಬಂದಿರುತ್ತೆ ಅಂತ ಅನ್ಸುತ್ತೆ. ನೆಕ್ಸ್ಟ್ ಟೀಮ್ ಯಾವುದು ಅಂತ ಗೆಸ್ ಮಾಡಿ, ಎಲ್ಲರಿಗೂ ಗೊತ್ತಿರುತ್ತೆ ಅದೇ ಟೀಮ್ನೇ ಮಾಡೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.